ಭಾರತ್ ಮಾತಾ ಕಿ ಜೈ. ಭಾರತ್ ಮಾತಾ ಕಿ ಜೈ. ಪ್ರಪ್ರಥಮವಾಗಿ ಆಂಜನೇಯ ಹಾಗೂ ವಿಘ್ನೇಶ್ವರರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಈ ಒಂದು ನಮ್ಮ ಹಾವೇರಿ ನಗರ ಮಂಡಲದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವಾರ್ಡ್ ನಂಬರ್ 8 ಹಾಗೂ 9 ಹಾಗೂ 10ನೇ ವಾರ್ಡಿನ ಬೂತ್ ಸಶಕ್ತೀಕರಣ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತ ನಮ್ಮ ನಗರ ಮಂಡಲದ ಅಧ್ಯಕ್ಷರಾದಂಥ ಕಿರಣ್ ಕೊಳ್ಳಿ ಅವರೇ ಹಾಗೂ ಈ ಇಲ್ಲಿ 8 ಮತ್ತು 9 10ನೇ ವಾರ್ಡ್ಗೆ ಬರ್ತಕ್ಕಂಥ ಚೆನ್ನಮ್ಮ ಬ್ಯಾಡಗಿ ಅವರೇ, ಸೌಭಾಗ್ಯಮ್ಮ ತಾಯಿ ಅವರೇ, ಹಾಗೂ ಹಿರಣ್ಣ ಹೆರೂರ್ ಅವರೇ, ಹಾಗೂ ಚಾವಡಿ ವಕೀಲರೇ, ಪ್ರವೀಣ್ ಶೆಟ್ರೆ, ವಿಜಯಣ್ಣ ಚಿನ್ನಿಕಟ್ಟಿ ಅವರೇ, ಹಾಗೂ ಪ್ರಸನ್ನಣ್ಣ ಅವರೇ, ಹಾಗೂ ಎಲ್ಲ ನಮ್ಮ ದೇವದುರ್ಲಭ ಕಾರ್ಯಕರ್ತ ಬಂಧುಗಳೇ, ಎಲ್ಲರಿಗೂ ನಾನು ಪ್ರಪ್ರಥಮವಾಗಿ ನಮಸ್ಕಾರಗಳನ್ನು ಅರ್ಪಿಸ್ತಾ ಇದ್ದೀನಿ. ಈಗಾಗಲೇ ಅನೇಕ ಸಮಸ್ಯೆಗಳು ಏನದವು, ನಮ್ಮ ರೂಟ್ ಲೆವೆಲ್ ಅಲ್ಲಿ ಏನು ಸಮಸ್ಯೆಗಳದಾವ ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಮುಖೇಶ್ ಅನ್ನ ಹೇಳಿದ್ರು, ಇಲ್ಲ ಇನ್ನು ಏನೇ ಕೆಲಸ ಇದ್ರೂ ಕೂಡ ಗವಿಸಿದ್ದಪ್ಪರ್ ಮಾಡಿಸ್ಕೊಡ್ಬೇಕಂತಕ್ಕಂಥ ಮಾತನ್ನು ಹೇಳಿದ್ರು. ಅದನ್ನ ನಾವು ಕೂಡ ಒಪ್ಕೊಂತೀವಿ. ಯಾಕಂದ್ರೆ ಇಲ್ಲಿವರೆಗೆ ನಮ್ದು ಟೀಮ್ ಇದ್ದಿದ್ದಿಲ್ಲ. ಈಗ ನಮ್ಮ ಸಂಘಟನೆ ಚೆನ್ನಾಗಿತ್ತಂದ್ರೆ ಯಾರನ್ನ ಬೇಕಾದ್ರೂ ಪ್ರಶ್ನೆ ಮಾಡಬಹುದು. ನಮ್ಮಲ್ಲೇ ಗುಂಪುಗಾರಿಕೆ ಮಾಡೋದು, ಒಬ್ಬ ವ್ಯಕ್ತಿ ವಿರುದ್ಧ ಮತ್ತೊಬ್ಬವನ್ನು ಎತ್ತಿ ಕಟ್ಟೋದು, ಹಂಗೆ ಮಾಡಿದಾಗ ಏನು ಮಾಡೋಕ್ಕಾಗಲ್ಲ. ಯಾಕಂದ್ರೆ 3 ವರ್ಷ ಯಾವುದು ಪದಾಧಿಕಾರಿಗಳನ್ನ ಮಾಡಲಿಲ್ಲ. ತಮ್ಮೆಲ್ಲರಿಗೂ ಗೊತ್ತಿದ್ದ ವಿಷಯನೇ ಐತಿ. ಈಗ ನೀವು ಏನೇ ಹೇಳ್ರಿ, ನಾಳೆ ಈಗ ನಾವು ಒಂದು ದೊಡ್ಡ ಕಾರ್ಯಕ್ರಮ ಹಾಕೊಂಡಿದ್ದೀವಿ. ಏನು ನಮ್ಮ ವಾರ್ಡ್ಗಳಲ್ಲಿ ಏನೇನು ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗ್ಯಾವು, ಯಾವ ವಾರ್ಡ್ಗಳಲ್ಲಿ ಸಮಸ್ಯೆಗಳದಾವು, ನಮ್ಮ ಜನರ ಸಮಸ್ಯೆಗಳೇನಿದಾವು, ಈಗ ಮುನ್ಸಿಪಾಲ್ಟಿ ಒಳಗೆ ಏನೇನು ಕೆಲಸಗಳದಾವು, ಆ ಎಲ್ಲ ಕೆಲಸಗಳನ್ನ ತಗೊಂಡು ಹೋಗಿ ಮುತ್ತಿಗೆ ಹಾಕುವ ಕೆಲಸ ಒಂದು ಇಟ್ಕೊಂಡಿದ್ದೀವಿ. ನಾವು ಒಂದು ಡೇಟ್ ಕೊಡ್ತೀವಿ. ಆ ಡೇಟ್ ಎಲ್ಲರೂ ಪ್ರತಿಯೊಬ್ಬರು ಮುನ್ಸಿಪಾಲ್ಟಿ ಒಳಗೆ ಏನೇನು ಕೆಲಸ ಅದಾವು ಪ್ರತಿಯೊಬ್ರು ಕೂಡ ಬರ್ಬೇಕಲ್ಲ. ಅವಾಗ ಯಾಕೆ ಕೆಲಸ ಆಗಿಲ್ಲ ಅಂತ ಕೇಳನ್ರಿ, ಅವ್ರು ಏನ್ ಮಾಡ್ತಾರ ನೋಡನ್ರಿ. ಯಾವ MLA ಕಾಂಗ್ರೆಸ್ನವರ ಇರ್ಲಿ ಯಾರೇ ಇರ್ಲಿ, ನಾವು ನೋಡ್ರಿ ಈಗ ಹಕ್ಕುಬದ್ಧವಾಗಿ ಪ್ರಶ್ನೆ ಮಾಡ್ಬೇಕು. ಯಾರೇ ಇರ್ಲಿ ಅವರು, ಇವಾಗ ನಮ್ಮವ್ರು ಇದ್ರು ಕೂಡ ನಮ್ಮ ವಾರ್ಡ್ನಲ್ಲಿ ಅವ್ರು ಕೆಲಸ ಮಾಡಲಿಲ್ಲ ಅಂದ್ರೆ ಅವ್ರನ್ನ ಹಕ್ಕುಬದ್ಧವಾಗಿ ನಾವು ಪ್ರಶ್ನೆ ಮಾಡ್ಬೇಕು. ಅವಾಗ ನಮ್ಮ ವಾರ್ಡಿನ ಕೆಲಸ ಆಗ್ತಾವೆ. ನಾವು ಇಲ್ಲ ಬಿಡಪ್ಪ ನಮ್ಮ ವಾರ್ಡ್ಯಾವ ಅವ್ ನಮ್ಮ MLA ಅದಾರ, ಅವ್ರು ಕೇಳಿದ್ ಹೆಂಗ ಏನು ಅಂತಂದ್ರೆ ಕೆಲಸ ಆಗಂಗಿಲ್ಲ. ನಾವು ಕೂಡ ಫುಲ್ ತಮ್ಮೆಲ್ಲರ ಜೊತೆಗೆ ಇರ್ತೀವಿ. ಏನೇ ಸಮಸ್ಯೆ ಇದ್ರೆ ನಮಗೂ ಕೂಡ ಹೇಳ್ರಿ. ಈಗ ಏನೀಗ ಚೆನ್ನಮ್ಮ ಬ್ಯಾಡಗಿ ಅವ್ರಿಗೆ ಏನು ಸಮಸ್ಯೆ ಐತಲ್ಲ, ಆಕ್ಚುಲಿ ಏನಂದ್ರೆ ಅದು ಈಗ ಗೌರ್ಮೆಂಟ್ಲಿಂದ ಏನಾಯ್ತಂದ್ರಿ, ರಿಜಿಸ್ಟರ್ಡ್ ಹಾಸ್ಪಿಟಲ್ ಅಲ್ಲಿ ಅದಕ್ಕೊಂದು ಪಟ್ಟಿ ಇದೆ, ಆಸ್ಪತ್ರೆಗಳ ಪಟ್ಟಿ ಇದೆ. ಇಂಥ ಆಸ್ಪತ್ರೆಯಲ್ಲೇ ತೋರಿಸ್ಕೊಂಡಿದ್ರೆ ಅದು ಸರ್ಕಾರದಿಂದ ಕ್ಲೈಮ್ ಮಾಡಕ್ ಒಂದು ಅವಕಾಶ ಐತಿ. ಬಟ್ ಏನ ಸಪೋಸ್ ನಾವು ಯಾವ ಆಸ್ಪತ್ರೆಗೆ ಹೋಗಿ ತೋರಿಸಿರ್ತೀವಲ್ಲ, ಆ ಆಸ್ಪತ್ರೆ ರಿಜಿಸ್ಟರ್ಡ್ ಆಸ್ಪತ್ರೆ ಆಗಿರ್ಲಿಲ್ಲ ಅಂದ್ರೆ ಅದನ್ನ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಡಿಸ್ಟ್ರಿಕ್ಟ್ ಸರ್ಜನ್ ಏನ್ ಇರ್ತಾನಲ್ಲ, ಡಿಸ್ಟ್ರಿಕ್ಟ್ ಸರ್ಜನ್ ಅದಕ್ಕೆ ಅಟೆಸ್ಟೆಡ್ ಮಾಡಿ ಕೊಟ್ರಂದ್ರ ಅದನ್ನು ಕೂಡ ಕ್ಲೈಮ್ ಮಾಡಕ್ ಅವಕಾಶ ಐತಿ. ಡಿಸ್ಟ್ರಿಕ್ಟ್ ಸರ್ಜನ್ ರೆಫರ್ ಮಾಡಿರ್ಬೇಕಾದ್ರೆ ಅಂದ್ರೆ ಇಲ್ಲೇ ನಾವು ಅವ್ರದ್ದೊಂದು ತಗೋಬೇಕು ಡಿಸ್ಟ್ರಿಕ್ಟ್ ಸರ್ಜನ್ ಕಡೆಯಿಂದ. ಅಂತ ಸಂದರ್ಭದಲ್ಲಿ ಯಾವುದೇ ಆಸ್ಪತ್ರೆಯಲ್ಲಿ ತೋರಿಸ್ಕೊಂಡ್ರು ಕೂಡ ಅದನ್ನ ಕ್ಲೈಮ್ ಮಾಡಕ್ ಅವಕಾಶ ಐತಿ. ಸಪೋಸ್ ಅದು ರಿಜಿಸ್ಟರ್ಡ್ ಆಸ್ಪತ್ರೆ ಆಗಿದ್ರೆ ನೇರವಾಗಿ ಅದ ಆಸ್ಪತ್ರೆಯಿಂದನೇ ಆಮ್ಯಾಗ ನಮ್ಮ ಶಾಸಕರು ಇರ್ಬೋದು ಅಥವಾ MP ಅವರ ಅನುದಾನದೊಳಗೆ ನಾವು ಅದನ್ನ ಏನ್ ಇನ್ಸೂರೆನ್ಸ್ ಅನ್ನ ಕ್ಲೈಮ್ ಮಾಡ್ಕೋಬಹುದು. ಈ ತರ ಅವಕಾಶ ಐತದ. ಬಟ್ ಅದೇನೋ ಬೈ ಮಿಸ್ಟೇಕ್ ಆಗೈತೆ ಚೆನ್ನಮ್ಮರ, ಅದನ್ನ ನೋಡೋಣ್ರಿ ಈ ಯಾವ ರೀತಿ ಅದೇನಾದ್ರೂ ಬರುತ್ತಾ ಇನ್ನೂ ಏನು ಅಲ್ಲ ಇರ್ಲಿ, ನೋಡೋಣ, ಪ್ರಯತ್ನ ಮಾಡೋಣ್ರಿ. 2 ಮಾತಿಲ್ಲ, ಮುಗ್ದಂದ ಬಿಡಂಗಿಲ್ಲ, ಪ್ರಯತ್ನ ಮಾಡೋಣ್ರಿ. ಅದು ಏನೈತಿ ಈ ಪ್ರೊಸೀಜರ್ ಏನೈತಿ ಅದನ್ನ ನಾನು ಕರೆಕ್ಟ್ ಆಗಿ ತಿಳ್ಕೊಂಡು ಇವತ್ತ ನಿಮ್ದಾತ ಇನ್ನು ಮುಂದಿನ 100 ಪ್ರಕರಣಗಳು ಬರ್ಬೋದು, ಅನೇಕ ಜನರಿಗೆ ಸಮಸ್ಯೆಗಳು ಬರ್ಬೋದು. ಯಾಕಂದ್ರೆ ಅದನ್ನ ನಾವು ತಿಳ್ಕೊಂಡಾಗ ಗೊತ್ತಾಗುತ್ತೆ. ಆ ತರ ನಾವು ಮಾಡೋಣ್ರಿ. ಈಗಾಗಲೇ ಚಾವಡಿ ವಕೀಲರು ಏನು ಬೂತ್ ಸಶಕ್ತೀಕರಣದ ಬಗ್ಗೆ ಅನೇಕ ವಿಷಯಗಳನ್ನ ಹೇಳಿದ್ರು. ಈಗ ನಿಮ್ಮೆಲ್ಲರ ಜವಾಬ್ದಾರಿ ಏನಂದ್ರೆ, ಈಗ ಸಂಘಟನೆನೂ ಮಾಡ್ಬೇಕು, ಅದ್ರ ಜೊತೆಗೆ ನಮ್ಮ ಸರ್ಕಾರ ಕೊಟ್ಟಂತ ಯೋಜನೆಗಳು ಬೇಕಾದಷ್ಟು ಅದಾವು. ಈಗ ನಮ್ಮ ರಾಜು ಹೇಳ್ದ ನಮ್ಮ ಏನು ಗ್ಯಾರಂಟಿ ಇಲ್ಲ ಅಂತಂದು, ಸಾಕಷ್ಟು ಗ್ಯಾರಂಟಿ ಏದಿಂದ Z ವರೆಗೆ ಅದಾವ. ಚೆನ್ನಮ್ಮರು ಹೇಳಿದ್ರು ಅಲ್ಲ ಈಗ ನೋಡ್ರಿ, ಈಗ ಇಡೀ ಸರ್ಕಾರದಿಂದನೇ 0 ಐತಿ. ಇವತ್ತು ನಾಳೆ ಸಮಾವೇಶ ಮಾಡಕತ್ತಾರ, ಯಾವ ಮಕ್ಕ ಇಟ್ಕೊಂಡ್ ಮಾಡಕತ್ತಾರ ಏನು ಗೊತ್ತಿಲ್ಲ. ಪಂಚ್ ಗ್ಯಾರಂಟಿ ಅಂತ ಹೇಳಿದ್ರು. ಪಂಚ್ ಗ್ಯಾರಂಟಿ ಎಲ್ಲರಿಗೆ ಬರ್ತಾವ ನಿಮ್ಗೆ? ಅಲ್ಲಮ್ಮ
ಅಲ್ರಿ ಯಾವ್ದು ಏನ್ ಜೀರೋನ ಐತಂತ ಹೇಳ್ತೀರಲ್ರಿ, ಯಾವ್ದು ಅನುದಾನ ಇಲ್ಲ, ಏನೂ ಇಲ್ಲ. ಈಗ ಏನು ಅನುದಾನ ಇಲ್ರಿ, ಯಾವ್ದು ಅಭಿವೃದ್ಧಿ ಕೆಲಸ ಇಲ್ಲ. ಆದ್ರೆ ಜನರ ಮೇಲೆ ಹೊರೆ ಮಾತ್ರ ಬಾಳ್ ಹಾಕಿದ್ದಾರೆ. ಪ್ರತಿಯೊಂದು ರೇಟ್ ಅನ್ನು ಏರಿಸಿದ್ದಾರೆ. ದಿನಬಳಕೆ ವಸ್ತುಗಳ ರೇಟ್ ಏರಿಸಿದ್ದಾರೆ, ಸಬ್ ರಿಜಿಸ್ಟರ್ ಆಫೀಸಲ್ಲಿ ಸ್ಟಾಂಪ್ ಡ್ಯೂಟಿ ಏರಿಸಿದ್ದಾರೆ, ಆಮ್ಯಾಗ ಹಾಲಿನ ದರ ಏರಿಸಿದ್ದಾರೆ, ನೀರಿನ ದರ ಏರಿಸಿದ್ದಾರೆ, ಆಮ್ಯಾಗ ಕಸದ ಟ್ಯಾಕ್ಸ್ ಕೂಡ ಹೆಚ್ಚಿಗೆ ಮಾಡಿದ್ದಾರೆ. ಅನೇಕ ಎಲ್ಲಾ ರೀತಿಯಿಂದ ಎಣ್ಣೆ, ಮನುಷ್ಯ ರೋಡಿ ಎಣ್ಣೆ ತರ ಅದನ್ನು ಸಿಕ್ಕಾಪಟ್ಟಿ ಏರಿಸಿದ್ದಾರೆ. ಈಗ ನಮ್ಗೆ ಈಗೇನು ಬಾಳ ಒಂದು 2000 ಎಲ್ಲ ಹೆಣ್ಮಕ್ಳಿಗೆ ಬರ್ತೈತಿ ಎಲ್ಲ ಗೊತ್ತಿಲ್ಲ ನನಗದು. ಅಲ್ಲಲ್ಲ ಹಾಕ್ತಾರ ಅಂದ್ರ ಕೆಲವೊಬ್ಬರಿಗೆ ಬರ್ತೈತಿ, ಕೆಲವೊಬ್ಬರಿಗೆ ಬರಂಗಿಲ್ಲ. ಆದ್ರ ನಿಮ್ ಒಬ್ಬರಿಗೆ ಕೊಡ್ತಾರ, ನಿಮ್ ಮನ್ಯಾಗ ಗಂಡ್ಮಕ್ಳ ಕಡೆಯಿಂದ ಹಿಡಿತಾರ. ನಿಮ್ ಮನ್ಯಾಗ 4 ಜನ ಗಂಡ್ಮಕ್ಳು ಇದ್ರ ಅದ 2000 ರೂಪಾಯಿ 800 ರೂಪಾಯಿ ಏನು 8000 ಹಿಡಿತಾರ. ಆ ಕೆಲಸ ನಡೆದೈತೆ. ಅದು ನಮಗೇನ್ ಅನಿಸ್ತೈತಿ ಅದ 2000 ಕೊಟ್ಟರ ಅಂದ್ಬಿಟ್ಲೆ ಅದು ಬಹಳ ದೊಡ್ಡದು ಇದು ಅನಿಸ್ತೈತಿ. ಅಂತ ಅವು ಮೋದಿ ಅವರು ಬೇಕಾದಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಈಗ ಕಿಸಾನ್ ಸಮ್ಮಾನ ಯೋಜನೆ ಅದು ಎಲ್ಲ ಅದು ಅಲ್ಲಿ ಯಾವುದೇ ಜಾತಿ ಧರ್ಮ ಏನೂ ಇಲ್ಲ. ಪ್ರತಿಯೊಬ್ಬರಿಗೂ ಯಾರು ಜಮೀನು ಐತಿ ಅವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ಪ್ರತಿ ವರ್ಷ 6000 ರೂಪಾಯಿ ಕೊಡುವಂತ ಕೆಲಸ ಮಾಡಿದ್ರು. ಅದ್ರ ಜೊತೆಗೆ ಸನ್ಮಾನ್ಯ ಶ್ರೀ ಯಡಿಯೂರಪ್ಪ ಸಾಹೇಬ್ರು ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಅವ್ರು 4000 ರೂಪಾಯಿ ಹಾಕಿ ಒಟ್ಟು 10,000 ರೂಪಾಯಿ ಕೊಡುವಂತ ಕೆಲಸ ಇತ್ತು. ಬಟ್ ಈ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಏನ್ ಮಾಡಿತ್ತು, ಆ 4000 ರೂಪಾಯಿ ಕ್ಯಾನ್ಸಲ್ ಮಾಡುವಂತ ಕೆಲಸ ಮಾಡಿತ್ತು. ಫಸ್ಟ್ ಮಾಡಿದ್ದ ಅವರು 4000 ರೂಪಾಯಿ ಕ್ಯಾನ್ಸಲ್ ಮಾಡಿದ್ರು. ಅಂದ್ರ ಅಲ್ಲೇ ಏನಾತ್ರಿ ನಿಮ್ದು 2000. ಹಂಗ ಮತ್ತ ಇವರು ಬಸವರಾಜ ಬೊಮ್ಮಾಯಿ ಸಾಹೇಬ್ರು ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಪ್ರತಿಯೊಬ್ಬರ ಮಕ್ಕಳನ್ನು ಎಲ್ಲಾ ವರ್ಗದವರು, ಈಗ ಮೊದ್ಲು ಬರೀ SC ST ಅವ್ರಿಗೆ ಎಷ್ಟ ಸ್ಕಾಲರ್ಶಿಪ್ ಅದು ಬರ್ತಿತ್ತು. ಈಗ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಬ್ಬರ ಮಕ್ಕಳು ಕೂಡ ಚೆನ್ನಾಗಿ ಓದ್ಬೇಕು, ಅವರು ಕೂಡ ಆರ್ಥಿಕವಾಗಿ ಸಬಲರಾಗಬೇಕು, ಮುಖ್ಯವಾಹಿನಿಗೆ ಬರ್ಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ವಿದ್ಯಾನಿಧಿ ಅಂತಕ್ಕಂಥ ಸ್ಕಾಲರ್ಶಿಪ್ ಅನ್ನ ಕೊಟ್ಟರು. ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಅದನ್ನ ರದ್ದು ಮಾಡಿತು. ಅವ್ರ ದೊಡ್ಡ ಸಾಧನೆ ಇವ್ರು ನಾಳೆ ಮಾಡ್ತಾ ಇದಾರಲ್ಲ, ಇವತ್ತು ದೊಡ್ಡ ಸಾಧನೆ ಅವರು. ನಿಜ ಹೇಳ್ಬೇಕಂದ್ರೆ ಸರ ನಾಳೆ ಮಾಡಕತ್ತಿರೋದು ಏನೈತಿಲ್ಲ ನಿಮ್ಮ ಗಮನಕ್ಕಿರ್ಲಿ ಅಂತ ಹೇಳಕತ್ತೀನಿ. 2017-18 ಇದೇ ರುದ್ರಪ್ಪ ಲಮಾಣಿ MLA ಇದ್ದಾಗ ಹಾವೇರಿ ನಗರದವರಿಗೆ ಮನಿ ಪಟ್ಟ ಕೊಡ್ತೀವಿ ಅಂತ ಒಂದು ಲಿಸ್ಟ್ ರೆಡಿ ಮಾಡಿಕೊಟ್ರು. 1180 ಒಂದು ನಿಮಿಷ ಹೇಳ್ಬಿಡ್ತೀನಿ. ನೀವು ನಾ ಯಾಕೆ ಹೇಳಕತ್ತೀನಿ ಅಂದ್ರೆ ನೀವು ಸ್ವಲ್ಪ ತಿಳ್ಕೊಳ್ರಿ, ಪ್ರೆಸ್ ಮೀಟ್ ಮಾಡಿ ನಾಳೆ ಬಗ್ಗೆ. ನೀವು ಮುಂದೆ ನೆಹರು ಓಲೇಕರ್ MLA ಆದ್ರು, ಅದನ್ನ ರದ್ದು ಅಂತ ಹೇಳಿ ಮಾಡಿದ್ರು, ತಮ್ಮದೊಂದು ಲಿಸ್ಟ್ ಇಟ್ರು. ಅದು ಬಂದಿಲ್ಲ. ಅದು ನೀವ್ ಯಾಕೆ ಪ್ರಶ್ನೆ ಮಾಡಬಾರ್ದು? ಬದ್ಲೇಕ್ ಅದನ್ನ ಪ್ರೆಸ್ ಮೀಟ್ ಮಾಡಿ ಹಳೆವಾಗ ಕೊಟ್ಟಿಲ್ಲ, ನೀವ್ ಈಗೇನ್ ಕೊಡಾಕತ್ತೀರಿ, ಇವೆಲ್ಲ ಸುಳ್ಳು ಕೊಡಾಕತ್ತೀರಿ ಅಂತ ಹೇಳಿ ಜಿಲ್ಲೆಯಾದ್ಯಂತ ಪ್ರತಿ ತಾಲೂಕಲ್ಲಿ ಕೂಡ ಆಲ್ರೆಡಿ ನಮ್ ಸರ್ಕಾರ ಇದ್ದಾಗ ಪಟ್ಟಗಳನ್ನ ಕೊಟ್ಟಿದೀವಿ. ಅವ್ರಿಗೆ ಕೂಡ ಕರೆಸಿ, ಅವು ಇನ್ನು ಖಾತೆ ಬದಲಾವಣೆ ಆಗಿದ್ದಿಲ್ಲ, ಅವ್ರಿಗೆ ಕರೆಸಿ ಇವತ್ತು ನಾಳೆ ಪಟ್ಟ ಕೊಡಾಕ ಪ್ರೆಸ್ ಮೀಟ್ ಮಾಡಿದೀವಿ, ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದೀವಿ. ಆಮ್ಯಾಗ